ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತೆ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮಯೋ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತು ಪ್ರವಚನ ಸ್ವಲ್ಪ ವಿಳಂಬವಾಗಿ ಅಧಿಕ ಮಾಸದ ಬೃಹತಿ ಸಹಸ್ರದ ತಯಾರಿ ಇತ್ಯಾದಿಗಳ ಮಧ್ಯದಲ್ಲಿ ದಿನದ ಸಮಯದಲ್ಲಿ ಪ್ರವಚನ ಮಾಡಲಿಕ್ಕಾಗಲಿಲ್ಲ. ಆದರೆ ಮಾಡದೆ ಸಮಾಧಾನ ಆಗೋದಿಲ್ಲ. ನಿನ್ನಿನ ದಿವಸ ನಾವು ಅವ್ಯಯಾಯ ನಮಃ ಅಂತಿಕೊಂಡಂತನ್ನುವ ಪರಮಾತ್ಮನ
ಮಹಿಮೆ ವಿವರಣೆಯನ್ನು ಬಹಳ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಭಗವಂತನ ಕೂದಲು, ಗಡ್ಡ, ಮೀಸೆ, ಉಗುರುಗಳು ಕೂಡ ಆನಂದಮಯ. ಅದಕ್ಕೆ ವಿನಾಶ ಇಲ್ಲ. ಯಾವುದನ್ನು ನಾವು ಯಾವಾಗಲೂ ತ್ಯಾಜ್ಯ ಅಂಥೇಳಿ ಅದನ್ನು ಕತ್ತರಿಸ್ತಾ ಇರ್ತೇವೆ, ತೆಗೆದುಹಾಕ್ತಾ ಇರ್ತೇವೆ. ಆದರೆ ಮಧ್ಯಂದಿನ ಶ್ರುತಿ ಹೇಳ್ತದೆ, ಆನಂದ ಸ್ಮಶ್ರು. ಭಗವಂತನ ಮೀಸೆ ಆನಂದ ಪರಿಪೂರ್ಣ. ಆನಂದ ಕೇಶ, ಅವನ ಕೂದಲುಗಳು ಕೂಡ ಅಷ್ಟೇ ಆನಂದ ಪರಿಪೂರ್ಣಗಳು. ಆಪಾದನ ಖಾತ್, ಕಾಲಿನ ಉಗುರಿನಿಂದ ಆರಂಭ ಮಾಡಿದುಕೊಂಡು ಸಂಪೂರ್ಣ ಕೇಶದವರೆಗೆ ಸರ್ವ ಏವ ಆನಂದ. ಆದ್ದರಿಂದ ಪರಮಾತ್ಮನ ಅವಯವಗಳಿಗೂ ಕೂಡ ಹ್ರಾಸ ಇಲ್ಲ, ವಿನಾಶ ಇಲ್ಲ. ಪರಮಾತ್ಮನ ಮೂಲ ರೂಪಕ್ಕಂತೂ ನಾಶ, ಪರಮಾತ್ಮನ ರೂಪಕ್ಕೂ ಅವನ ಅವಯವಗಳಿಗೂ ಸ್ವಗತ ಭೇದ ಇಲ್ಲ ಅನ್ನೋದನ್ನು ನಿನ್ನೆ ದಿವಸ ನಾವು ತಿಳಿದುಕೊಂಡು ಆರಂಭ ಮಾಡಿದ್ದೆವು ಸಂಭವಾಯ ನಮಃ ಅಂತ ತಿಳ್ಕೊಂಡಂತೇಳಿ. ಭಗವಂತನ ಅನುಗ್ರಹದಿಂದ ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗ್ತದೆ. ನಿಮಗೆ ನಾನು ನಿನ್ನೆ ಒಂದು ಉದಾಹರಣೆ ಹೇಳಿದೆ. ನಮ್ಮ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೇಳಿದೆ. ನಡೆದ ಘಟನೆ, ಒಬ್ಬ ಜಡ್ಜ್ ವೈಯಕ್ತಿಕವಾಗಿ ನಮ್ಮ ಸತ್ಯತೆಗೆ ಸಹಾಯ ಮಾಡಿದ್ದಕ್ಕಂಥ ಘಟನೆ ಅದು. ಪರಮಾತ್ಮನ ಇಚ್ಛೆಯಿಂದ ಎಲ್ಲವೂ ಸಂಭವವಾಗ್ತದೆ. ಸಂಭವಂತಿ ಕಾಮಾಹ ಅಸ್ಮಾತಿಥಿ ಸಂಭವಾಯ ನಮಃ. ಇವನಿಂದ ನಮ್ಮ ಸಕಲ ಇಚ್ಛೆಗಳು ಪೂರ್ತಿ ಆಗ್ತವೆ. ಬೇಡಿ ನೋಡಿ, ಕಾಡಿ ನೋಡಿ ಪರಮಾತ್ಮನಿಗೆ. ಅಂದು ಟೀಕಾಕೃತ್ಪಾದರ ಆರಾಧನೆ ನಮ್ಮಲ್ಲಿ ಟೀಕಾಕೃತ್ಪಾದರ ಮೃತ್ತಿಕಾ ವೃಂದಾವನ ಇದೆ ನಮ್ಮ ವಿದ್ಯಾಪೀಠದಲ್ಲಿ. ಪೂಜೆ ನಡೀತಾ ಇದೆ. ಮೊದಲು ನಮ್ಮನೆ ಇಲ್ಲಿಂದ ಒಂದು 20 ಮೈಲ್ ಮೇಲೆ. ಇಲ್ಲಿ ಪಂಚಾಮೃತ ಅಭಿಷೇಕ ನಡೀತಾ ಇದೆ. ನನ್ನ ಹೆಂಡತಿ ಫೋನ್ ಬಂತು. ನನ್ನ ಮಗಳು ಹೆರಿಗೆಗೋಸ್ಕರ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರು. ಫೋನ್ ಬಂತು, ಇಲ್ಲ ಬಹಳ ಕ್ರಿಟಿಕಲ್ ಇದೆ, ನೀವು ಬೇಗನೆ ಹೊರಟು ಬನ್ನಿ ಅಂತ ತಿಳ್ಕೊಂಡಂತೆ. ಪಂಚಾಮೃತ ಅಭಿಷೇಕ, ಹಸ್ತೋದಕ, ಅಲಂಕಾರ, ಬ್ರಾಹ್ಮಣರ ಭೋಜನ ಎಲ್ಲ ಬೇಗ ಬೇಗ ಮುಗಿಸಿ ನಾನು ಅಲ್ಲಿ ಮುಟ್ಟುವ ಅಷ್ಟರಲ್ಲಿ ಸಾಯಂಕಾಲ 4 ಗಂಟೆ ಆಗಿತ್ತು. ಅಷ್ಟರಲ್ಲಿ ಲೇಬರ್ ರೂಮಿಗೆ ಕರೆದುಕೊಂಡು ಹೋಗಿದ್ರು. ಡಾಕ್ಟರ್ ಏನು ಹೇಳಿದರು ಅಂತ ತಿಳ್ಕೊಂಡಂತಂದರೆ, ಕೂಸು ಅಡ್ಡ ಬಂದಿದೆ, ಆಪರೇಷನ್ ಮಾಡಿ ತೆಗಿಬೇಕಾಗ್ತದೆ, ಆದರೂ ಸ್ವಲ್ಪ ಕ್ರಿಟಿಕಲ್ ಇದೆ, ಲೇಟ್ ಆಗಿದೆ. ನಮಗೆ ನೆನಪಾದದ್ದು ಭಗವಂತ, ಗುರುಗಳು. ಶ್ರೀ ಸತ್ಯಾತ್ಮ ಗುರುಭ್ಯೋ ನಮಃ, ಶ್ರೀ ಸತ್ಯಪ್ರಮೋದ ಗುರುಭ್ಯೋ ನಮಃ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವೆಂಕಟೇಶಾಯ ನಮಃ. ಇದನ್ನೇ ನಾನು ಹೇಳ್ತಾ ಕೂತ್ಕೊಂಡೆ. ಮೊದಲೇ ಫೋನ್ನಲ್ಲಿ ಇದನ್ನು ಹೇಳೋದು ನಾನು ಹೆಂಡತಿಗೂ ಹೇಳಿದ್ದೆ. 5 ನಿಮಿಷ ಅಥವಾ 10 ನಿಮಿಷ ಆಗಿರಬೇಕು. ಒಳಗಿನಿಂದ ಡಾಕ್ಟರ್ ಹೊರಗೆ ಬಂದು ಹೇಳಿದರು, ಕಾಂಗ್ರ್ಯಾಚುಲೇಷನ್, ಗಂಡು ಮಗು ಆಗಿದೆ, ಇಬ್ಬರು ಸುರಕ್ಷಿತವಾಗಿದ್ದಾರೆ,
ನಾರ್ಮಲ್ ಡೆಲಿವರಿ, ಆಪರೇಷನ್ ಮಾಡೋ ಅವಶ್ಯಕತೆ ಬೀಳಲಿಲ್ಲ. ಮಿರಾಕಲ್ ಹೇಗಾಯ್ತು ನಮಗೆ ಗೊತ್ತಿಲ್ಲ. ಅನಸ್ತೇಸಿಯಾ ಕೊಡಬೇಕು, ಆಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದ್ರಲ್ಲಿ ಬಾಣಂತಿಯ ಪ್ರಕೃತಿ ಸುಧಾರಿಸ್ತಾ ಇದೆ. ನಾರ್ಮಲ್ ರಕ್ಷಣಾ ಕಾಣಿಸ್ಲಿಕ್ಕೆ ಅಡ್ಡ ಇದ್ದ ಸರಿಯಾಗಿದೆ, ಹೆಡ್ ಫಿಕ್ಸ್ ಆಗಿದೆ. ನಮಗೆ ಆಶ್ಚರ್ಯವಾಯಿತು. ಅದಕ್ಕೆ ನಾನು ಹೇಳಿದೆ ಮನಸ್ಸಿನಲ್ಲಿ, ಸಂಭವಾಯ ನಮಃ. ಪರಮಾತ್ಮ ನಿನ್ನನ್ನು ನಂಬಿದರೆ ಅಸಂಭವ ಸಂಭವ ಆಗ್ತದೆ. ಇದು ಕೇವಲ ಪ್ರವಚನ ಹೇಳುವುದಕ್ಕೋಸ್ಕರ ಅಲ್ಲ, ನೀವು ಕೇಳಿರ್ತಕ್ಕಂಥ ನೀವು ನಿಮ್ಮ ಜೀವನದಲ್ಲಿ ಅದರ ಅನುಭವವನ್ನು ತೆಗೆದುಕೊಳ್ಳಿ. ಆರ್ತತೆಯಿಂದ ಭಗವಂತನಿಗೆ, ಗುರುಗಳಿಗೆ ಶರಣ ಹೋಗ್ರಿ, ಹರಿವಾಯ ಗುರುಗಳಿಗೆ ಶರಣ ಹೋಗಿ. ಕೆಲಸ ಆಗೇ ಆಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗ್ಬೋದು, ಆದರೆ ಆಗೋದಿಲ್ಲ ಅಂತಿಲ್ಲ. ಇಂಥ ಅನೇಕ ಉದಾಹರಣೆಗಳು ನಮ್ಮ ವಿದ್ಯಾಪೀಠದ ದೈನಂದಿನ ಜೀವನದಲ್ಲಿ ನಡೀತಾ ಇರ್ತದೆ. ಯಾಕೆ? ಪರಮಾತ್ಮನೇ ಸರ್ವದಾಯಕನಾಗಿರ್ತಕ್ಕಂಥಾಗಲಿಕ್ಕೆ ಕಾರಣ ಏನು? ಅವನೇ ಸೃಷ್ಟಿಕರ್ತ. ಎಲ್ಲೋ ಅವನ ಅಧೀನದಲ್ಲಿದೆ. ಎಲ್ಲವನ್ನೂ ಕೂಡ ಪರಮಾತ್ಮ ತನ್ನ ಕೈಲಿಟ್ಕೊಂಡಿದ್ದಾನೆ. ಸರ್ವ ಪ್ರೇರಕನು ಅವನೇ. ಈ ಪರಮಾತ್ಮನ ಸಂಭವತ್ವವನ್ನು, ಪರಮಾತ್ಮ ಎಲ್ಲ ರೀತಿಯಾದ ನಮ್ಮ ಅನುಗ್ರಹ ಮಾಡ್ತಾನೆ ಅಂತನ್ನುವುದಕ್ಕೋಸ್ಕರ ಇರುವ ಬೃಹತಿ ಶಾಸ್ತ್ರದ ಮಂತ್ರ ಈ ರೀತಿಯಾಗಿದೆ. ಕಾಮಂ ಇನ್ಮೇ ಮಘವನ್ಮಾ ವಿತಾರೀಹಿ ತ್ವಮಾಜ್ಞಾತ ತ್ವಮಿಂದ್ರಾಸಿ ದಾತ ಧೇನೂನಾಂ ವಿಶುದ್ಧ ಸೋಂ. ಎಲೆ ಪರಮಾತ್ಮ, ತ್ವಂ ಅಜ್ಞಾತಾಸಿ. ಯಾರ ಕರ್ಮ ಏನಿದೆ, ಎಷ್ಟು ಪುಣ್ಯ ಮಾಡಿದ್ದಾನೆ, ಎಷ್ಟು ಪಾಪ ಮಾಡಿದ್ದಾನೆ, ಯಾರ ಬಯಕೆಯನ್ನು ಎಷ್ಟು ಪರಿಪೂರ್ಣ ಮಾಡಬೇಕು ಅನ್ನುವುದನ್ನು ಪ್ರತಿಯೊಂದು ಸೂಕ್ಷ್ಮ ಭಾಗ ತ್ವಂ ಆಜ್ಞಾತಾಸಿ, ಪರಿಪೂರ್ಣ ಚೆನ್ನಾಗಿ ತಿಳಿದುಕೊಂಡಿದೆ ಪರಮಾತ್ಮ. ಸರ್ವಜ್ಞ, ಅನಂತ ಜೀವರಾಶಿಗಳಲ್ಲಿ ಈಗ ಈ ಕ್ಷಣಕ್ಕೆ ಈ ವ್ಯಕ್ತಿಗೆ ಏನು ಮಾಡಬೇಕು, ಯಾವುದು ಇವನಿಗೆ ಹಿತ, ಯಾವ ಕರ್ಮದ ಫಲ ಇವನಿಗೆ ಕೊಡಬೇಕು, ಇದನ್ನು ನೀನು ಆಜ್ಞಾತಾಸಿ ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೆ ಪರಮಾತ್ಮ. ಆದ್ದರಿಂದಾಗಿ ನೀನೇನು ಮಾಡ್ತಿ? ಅವರ ಪ್ರಾರ್ಥನೆಯನ್ನು ಮನ್ನಿಸಿ, ಅವರ ಸತ್ಕರ್ಮಗಳ ಫಲವನ್ನು ಮುಂದೆ ಮಾಡಿ, ಇಂದ್ರನಾದ್ದರಿಂದಾಗಿ ಇದು ಐಶ್ವರ್ಯ, ಅದ್ಭುತ ಐಶ್ವರ್ಯದಿಂದ ಯುಕ್ತನಾಗಿದ್ದರಿಂದಾಗಿ ನೀನು ದಾತ, ಭಕ್ತರ ಇಚ್ಛೆಗಳನ್ನು ಪೂರ್ಣ ಮಾಡ್ತೀವಿ. ಪರಮಾತ್ಮ ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯೇನು ಅಂತ ದಾಸರು ಹೇಳಿದಂತೆ, ಚಿಂತ್ಯಾಕ ಮಾಡ್ತಿ, ಚಿನ್ಮಯನಿದ್ದಾನೆ ಅಂತನ್ನೋ ಭರವಸೆ ದಾಸರು ಅನುಭವಿಸಿಕೊಟ್ಟದ್ದು. ವಿಜಯದಾಸರು ಒಂದು ಕಾಲದಲ್ಲಿ ಒಂದು ಸಣ್ಣ ಸೌಟು, ತೀರ್ಥದ ಸೌಟು, ಹುಳಿಯ ಸೌಟಲ್ಲ, ತೀರ್ಥದ ಸೌಟಿನಷ್ಟು ಗಂಜಿ ಬೇಕು ಅಂತ ಹೇಳಿ ಪರದಾಡ್ತಾ ಇದ್ರು. ಯಾವಾಗ ಭಗವಂತನ ಅನುಗ್ರಹ ಆಯಿತು, ಸಾವಿರಾರು ಜನರಿಗೆ ಅಲಂಕಾರ ಪಂಚಪಕ್ವಾನ್ನ ಮಾಡಿ ಊಟ ಹಾಕತಕ್ಕಂತಹ ಸಾಮರ್ಥ್ಯ ಅವರಿಗೆ ಬಂತು. ಆದರೆ ದೇವರನ್ನು ಮರೀಲಿಲ್ಲ. ನಿನ್ನ ಒಲುಮೆಯಿಂದ ಸಕಲ ಜನರು ಬಂದು ಮನ್ನಿಸು ಬರೋ ಮಹಾರಾಯ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಎಲ್ಲ ನಿನ್ನದೇನೋ ಪರಮಾತ್ಮ
ಒಂದು ಹೆಂಡತಿ ಊಟಕ್ಕೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಮನೆ ಬಿಟ್ಟು ಓಡಿ ಬಂದವನು ನಾನು. ಒಂದು ಗಂಜಿ ಅನ್ನಕ್ಕೆ ಪರದಾಡಿದವನು ನಾನು. ಇಂದು ಈ ಸಕಲ ಭೋಗ್ಯಗಳು ಪರಮಾತ್ಮ ನಿನ್ನದೇ ಅಲ್ಲೇನೋ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ಯಸುವರೋ ಮಹಾರಾಯ. ಈ ಅನುಭವ ವಿಜಯದಾಸರ ಜೀವನದಲ್ಲಿ ಯಾಕೆ ಮಾತ್ರ ಯಾಕಾಗಬೇಕು? ನಾವು ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಅವರಷ್ಟು ಸಮೃದ್ಧಿ ಕೊಡದೇ ಇದ್ದರೂ ಕೂಡ ನಾನುಂಡು 4 ಜನರಿಗೆ ಊಟಕ್ಕೆ ಹಾಕುವ ಸಮೃದ್ಧಿ ಪರಮಾತ್ಮ ಕೊಡ್ತಾನೆ, ವಿಶ್ವಾಸ ಇಟ್ಟು ನೋಡಿ. ತ್ವಂ ಅತಸ್ತ್ವಮಿಂದ್ರಾತಿ ದಾತ. ಆಮೇಲೆ ಮತ್ತೇನು ಮಾಡಬೇಕು? ಕಾಮಂ ಮೇ ಕಾಮಂ ಮಾವಿತಾರೀಹಿ. ನನ್ನ ಇಚ್ಛೆ ಪೂರ್ಣ ಮಾಡುವ ವಿಷಯದಲ್ಲಿ ಮರೆಯಬೇಡ, ಉಲ್ಲಂಘನೆ ಮಾಡಬೇಡ, ಕೊಟ್ಟ ಮಾತನ್ನು ನೀನು ಹಿಂತೆಗೆದುಕೊಳ್ಳಬೇಡ, ನಡೆಸಿಕೊಡ್ತಾರೆ. ನನ್ನ ಅಭಿಷ್ಟಗಳಲ್ಲಿ ನನ್ನ ಇಚ್ಛೆ ಪೂರ್ತಿಯಾಗುವ ಸಂದರ್ಭದಲ್ಲಿ ಯಾವ ವಿಘ್ನವೂ ಬರದಂತೆ ನೋಡಿಕೋ ಪರಮಾತ್ಮ ಅಂತ ಹೇಳಿ ಎಂಥ ಅದ್ಭುತ ಪ್ರಾರ್ಥನೆ ಇದೆ. ಪ್ರಾರ್ಥನೆ ಮಾಡಬೇಕು ಭಗವಂತನಿಗೆ. ನಮ್ಮಲ್ಲಿ ಜನರು ಏನೋ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಆ ಶಾಂತಿ ಈ ಶಾಂತಿ ಆ ಹೋಮ ಅಂತೇಳಿ ಬಂದಿರ್ತಾರೆ. ಅವರಿಗೆ ಅನುಕೂಲ ಮಾಡಿಕೊಡ್ತೇವೆ ನಮ್ಮ ವಿದ್ಯಾಪೀಠದಲ್ಲಿ. ಆದರೆ ಬಂದಿರತಕ್ಕಂಥ ಯಜಮಾನರಿಗೆ ನಾನು ಹೇಳುವ ಒಂದೇ ಮಾತು ಅಂತ ತಿಳ್ಕೊಂಡಂತಂದರೆ, ವಿಧಿವಿಧಾನ ನಾವು ಸರಿಯಾಗಿ ಮಾಡುತ್ತೇವೆ, ಆದರೆ ನೀವು ಮಾತ್ರ ಪ್ರಾರ್ಥನೆ ನೀವೇ ಮಾಡಬೇಕು, ಬೇರೆ ಇಲ್ಲ. ಮದಭೀಷ್ಟಂ ಮಾವಿತಾರಿಹಿ, ಅದನ್ನು ಮರಿಬೇಡ ಪರಮಾತ್ಮ, ಅದರ ಉಲ್ಲಂಘನೆ ಮಾಡಬೇಡ. ತರಣಯೋ ಅಂತನೋ ಧಾತುವಿನಿಂದ ನೀನು ಕೊಟ್ಟ ಮಾತನ್ನು ಉಲ್ಲಂಘಿಸಬೇಡ. ನನ್ನ ವಿಷಯದಲ್ಲಿ ಸತ್ಯ ಮಾಡು ಪರಮಾತ್ಮ ಅಂತನ್ನುವ ಆರ್ಥ ಪ್ರಾರ್ಥನೆ ಇದೆ. ಇಂಥ ದೇವರು ನಮ್ಮ ಜೊತೆಯಲ್ಲಿರುವಾಗ, ನಮ್ಮ ಹೃದಯದಲ್ಲೇ ಇರುವಾಗ ಇನ್ನೊಬ್ಬರು ಎದುರಿಗೆ ಕೈಯಾಗಿ ಕೊಡ್ಬೇಕು ನಾವು? ಇನ್ನೊಬ್ಬರ ಎದುರಿಗೆ ಕೈ ಒಡ್ಡೋ ಕಾರಣ ಬೀಳುವುದಿಲ್ಲ. ಯಾರಿಂದ ಕೊಡಿಸ್ಬೇಕು, ಹೇಗೆ ಕೊಡಿಸ್ಬೇಕು, ಯಾವ ರೀತಿಯಿಂದ ಕೊಡಿಸ್ಬೇಕು, ಪರಮಾತ್ಮನಿಗೆ ಗೊತ್ತಿದೆ. ನಾನು ವೈಯಕ್ತಿಕ ಸಂದರ್ಭ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ, ಅನುಭವ ಹೇಳ್ತಾ ಇದ್ದೇನೆ. ಅನುಭವ 2003 ಜೂನ್ 3ನೇ ತಾರೀಕಿಗೆ ಜ್ಯೇಷ್ಠ ಶುಕ್ಲ ಪಂಚಮಿ ನಮ್ಮ ವಿದ್ಯಾಪೀಠದ ಆರಂಭವಾಯಿತು. ವಿದ್ಯಾಪೀಠದ ಸ್ಥಾಪನೆ ಮಾಡಿದ ನಮ್ಮ ಗುರುಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ವಿದ್ಯಾಪೀಠದ ಪ್ರಾರ್ಥನಾ ಮಂದಿರದಲ್ಲಿ ಶ್ರೀಭೂಸೇತನಾದ ವೆಂಕಟೇಶ ದೇವರನ್ನು, ಹನುಮ ಭೀಮ ಮಧ್ವರನ್ನು, ಟೀಕಾಕೃತ್ಪಾದಾದಿ 10 ಗುರುಗಳ ವೃಂದಾವನವನ್ನು, ಮೃತ್ತಿಕಾ ವೃಂದಾವನವನ್ನು ಸ್ಥಾಪಿಸಿ ಅನುಗ್ರಹ ಮಾಡಿ ಹೋದ. ಆಗ ಸಂಪೂರ್ಣ ಗರ್ಭಗೃಹ ಮಾತ್ರ ಪೂರ್ತಿ ಸರಿಯಾಗಿ ತಯಾರಾಗಿತ್ತು, ಉಳಿದೆಲ್ಲ ಇನ್ನೂ ಅರ್ಧಮರ್ಧ ತಯಾರಿ ಇತ್ತು. ಆನಂತರ ಉತ್ಸವ ಮುಗೀತು. ಮುಂದೆ 1 ತಿಂಗಳಿಗೇನೆ ಶ್ರೀಪಾದರಾಜರ ಆರಾಧನೆ. 10 ಗುರುಗಳು, ವರ್ಷಕ್ಕೆ 10 ಆರಾಧನೆ ನಾವು ಮಾಡ್ತೇವೆ. ಆದರೆ ವಿದ್ಯಾಪೀಠದ ಉದ್ಘಾಟನೆಗೆ, ಮಂದಿರದ ಸ್ಥಾಪನೆಗೆ ನನ್ನ ಆಧ್ಯಾತ್ಮ ಬಂಧುಗಳು, ಶಿಷ್ಯರು, ಬೊಂಬೆಯಲ್ಲಿರ್ತಕ್ಕಂಥವ್ರು, ಹೊರಗಿನವರು ತಮ್ಮ ಶಕ್ತಿ ಮೀರಿ ಅವರು ಸಹಾಯ ಮಾಡಿದರು. ಇನ್ನೇನು ಶ್ರೀಪಾದರಾಜರ ಆರಾಧನೆ 2 ದಿವಸ ಇತ್ತು.
ಅವತ್ತು ಏಕಾದಶಿ, ಕೈಯಲ್ಲಿ ಒಂದು ಪೈಸಾ ಹಣ ಇಲ್ಲ. ಆ ನಂತರ ಉಗ್ರಾಣದಲ್ಲಿ ಎಲ್ಲ ಚೀಲ ಖಾಲಿ, ಎಲ್ಲ ಡಬ್ಬಿ ಖಾಲಿ. ಯಾಕೆ? ಆರಂಭ ದಿನಗಳಲ್ಲಿ ಸ್ಥಾಪನೆ ವೇಳೆಗೆ ನೂರಾರು ಸಾವಿರಾರು ಜನರ ಊಟಕ್ಕಾಗಿ ಎಲ್ಲೂ ಖಾಲಿ ಆಗೋಯಿತು. ಕೈಯಲ್ಲಿ ಹಣ ಇಲ್ಲ, ಆರಾಧನೆ ಹೇಗೆ ಮಾಡಲಿ? ಶ್ರೀಪಾದರಾಜರು ಅಂತರ್ಗತ ಪರಮಾತ್ಮನಿಗೆ ನಾನು ಕೇಳಿಕೊಂಡೆ, ಭಗವಂತ ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯನ್ನು ಅಂತ ತಿಳ್ಕೊಂಡು ಅಂತೇಳಿ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ದಾಸರು ಹೇಳಿದ್ದಾರೆ. ನೀನು ನಮೇ ಭಕ್ತ ಪ್ರಣಶ್ಯತಿ ಅಂತ ತಿಳ್ಕೊಂಡು ಅಂತೇಳಿ ನೀನು ಕೂಡ ಮಾತು ಹೇಳಿದ್ದೆ ಪರಮಾತ್ಮ. ಆರಾಧನೆ ನನ್ನ ಹತ್ರ ಏನಿಲ್ಲ, ದ್ವಾದಶಿ ಪಾರಣೆಗೆ ಏನೂ ಇಲ್ಲ. ನಾಳೆ ಶ್ರೀಮನ್ ನ್ಯಾಯಸುಧ ಮಂಗಲ ಗ್ರಂಥ ಅಂತ ಹೇಳ್ತಾರೆ. ನಾನು ದಿನಾಲು ಪಾರಾಯಣ ಮಾಡ್ತೇನೆ, ಪಾಠ ಹೇಳ್ತೇನೆ. ಇವತ್ತು ಈ ಉದ್ದೇಶದಿಂದಲೂ ಕೂಡ ಪಾರಾಯಣ ಮಾಡ್ತೇನೆ ಪರಮಾತ್ಮ ಅಂತ ಹೇಳಿ ಏಕಾದಶಿ ನಾನು ಅನೇಕ ಎಲ್ಲ ಮುಗಿಸಿ ಶ್ರೀಮನ್ ನ್ಯಾಯಸುಧ ಗ್ರಂಥವನ್ನು ಹಿಡ್ಕೊಂಡು ಕೂತ್ಕೊಂಡೆ. ನಿಶ್ಚಿಂತನಾಗಿ ಆರಾಮಾಗಿ ಪಾರಾಯಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯವಾಗ್ತದೆ, ಕೇವಲ 15 ನಿಮಿಷ ಆಗಿತ್ತು. ಅಷ್ಟರಲ್ಲಿ ಯಾರೋ ಇಬ್ಬರು ಬಂದರು, ನಾನೊಬ್ಬನೇ ಇದ್ದೆ. ಆಗ ಅವ್ರು ಹೇಳಿದರು, ಯಾರೋ ನಿಮಗೋಸ್ಕರ ಒಂದು ಟೆಂಪೋ ತುಂಬ ಸಾಮಾನು ಕಳಿಸಿದ್ದಾರೆ ಅಂತ ತಿಳ್ಕೊಂಡ್ರೆ. ನಾನು ಹೊರಗೆ ಬಂದು ನೋಡಿದರೆ ಮುಂದಿನ 4 ತಿಂಗಳಿಗಾಗುವಷ್ಟು 4 ತಿಂಗಳಿಗಾಗುವಷ್ಟು ಅಕ್ಕಿ, ಬೇಳೆ, ಸಕ್ಕರೆ, ಹುಣಸೆ ಹಣ್ಣು, ಉಪ್ಪು, ತುಪ್ಪ, ಎಣ್ಣೆ, ತರಕಾರಿ ಎಲ್ಲ 4 ತಿಂಗಳಿಗಾಗುವಷ್ಟು. 4 ತಿಂಗಳು ಕೆಡಲಾರದಂತಹ ಕುಂಬಳಕಾಯಿ, ಸುವರ್ಣಗಡ್ಡೆ ಇತ್ಯಾದಿಗಳಿಂದ ಸಹಿತವಾದ ಸಾಮಾನು ಬಂದು ನಾನು ನೀವೇ ಇಳಿಸಿ ಅಂತ ಇಳಿಸ್ಲಿಕ್ಕೆ ಹೇಳಿದೆ. ಯಾರು ಕಳಿಸಿದ್ದಾರೆ ಅಂತ ಕೇಳಿದರು. ಇಲ್ಲ, ಬೋರಿವಲಿ ಕಾಂದಿವಲಿಯಿಂದ ಅಂಗಡಿಯಿಂದ ನಾವು ಬಂದಿದ್ದೇವೆ. ಅದು ಬೊಂಬೆ ಉಪನಗರ. ನಾನು ಆ ಅಂಗಡಿ ಮಾಲೀಕನಿಗೆ ಕೇಳಿದೆ, ಈ ಸಾಮಾನು ಯಾರು ಕಳಿಸಿದ್ದಾರಪ್ಪ? ಅಡ್ರೆಸ್ ಸರಿ ಇದೆ, ನನಗೆ ಸಾಮಾನು ಇಳಿಸ್ಕೊಂಡಿದ್ದೇವೆ, ಆದರೆ ಇದನ್ನು ಯಾರು ಕಳಿಸಿದ್ದಾರೆ? ಅವನೇನು ಹೇಳಬೇಕು? ಅವನು ಹಿಂದಿಯೊಳಗೆ ಹೇಳ್ದ, एक यजमान आए थे अपने पत्नी के साथ, हमारे सामने उन्होंने टेम्पो में सामान भरवाया, उसका जो पैसा था उनका पूरा पैसा रोक कैश में दे दिया. कैश में दिया इसलिए मैं उनका नाम पूछ नहीं सका और रसीद भी उन्होंने नहीं मांगा और चले गए. ನಾನು ಬೋರಿಯಲ್ಲಿದ್ದ ನನ್ನ ಅನೇಕ ಶಿಷ್ಯರಿಗೆ ಕೇಳಿದೆ, ನೀವು ಕಳಿಸಿದ್ದೀರಾ? ಎಲ್ಲರೂ ಏನು ನಾವು ಕಳಿಸಿಲ್ಲ, ನಾವು ಕಳಿಸಿಲ್ಲ. ಕಳಿಸಿದವರು ಯಾರು? ಭಗವಂತನೇ ಇರಬೇಕಲ್ಲ. ಯಾವುದೋ ನಮ್ಮ ಶಿಷ್ಯರ ರೂಪದಿಂದ ಪರಮಾತ್ಮ ಪ್ರೇರಣೆ ಮಾಡಿ ಕೊಡಿಸಿರ್ಬೋದಲ್ಲ. ಯಾಕೆ? ಸಂಭವಾಯ ನಮಃ. ಪರಮಾತ್ಮನ ನಂಬೋಣ. ಅವನ ಕಡೆಯಿಂದ ಆಗದೇ ಇರತಕ್ಕಂಥ ಯಾವ ಕಾರ್ಯವೂ ಜಗತ್ತಿನಲ್ಲಿ ಇಲ್ಲ. ಇಂಪಾಸಿಬಲ್ ಎಲ್ಲವೂ ಪಾಸಿಬಲ್ ಆಗ್ತದೆ ಪರಮಾತ್ಮನನ್ನು ನಂಬಿದರೆ. ಯಾಕೆ? ಜಗತ್ತಿನ ಸೃಷ್ಟಿಕರ್ತ ಅವ. ಅವನಿಗೆ ಯಾರ ಅಪೇಕ್ಷೆಯೂ ಇಲ್ಲ. ಸೃಷ್ಟಿ ಮಾಡಬೇಕು ಅಂದ್ರೆ ಅವನಿಗೆ ಯಾವ ಪ್ರಯೋಜನ ಇಲ್ಲ.
ಕೇವಲ ಆನಂದ ಸ್ವರೂಪ, ಸುಖ ಸ್ವರೂಪ. ಆನಂದದಲ್ಲಿ ಜನರಿಗೆ ಉಪಕಾರದ ಕಾರ್ಯವನ್ನು ಮಾಡ್ತಾರೆ. ನಿತ್ಯಾನಂದ, ಅವನಿಂದ ನಿತ್ಯವೂ ಕೂಡ ಇಂಥ ಕಾರ್ಯಗಳು ನಡೀತದೆ. ಚತುರ್ಮುಖ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಪ್ರಸಿದ್ಧಿ ಇದೆ ಅಲ್ರಿ. ಮತ್ತು ನೀವು ವಿಷ್ಣುವಿಗೆ ಯಾಕೆ ಹೇಳ್ತೀರಿ? ಸೂಕ್ಷ್ಮದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದವನು ಭಗವಂತ. ಬ್ರಹ್ಮದೇವರು ಅದಕ್ಕೆ ಸ್ಥೂಲ ರೂಪ ಕೊಟ್ಟದ್ದು ಮಾತ್ರ. ಆದರೆ ಅದರಲ್ಲಿ ಪ್ರವೃತ್ತಿ ನಿಮಿತ್ತನಾಗಿ ಪ್ರೇರಕನಾಗಿದ್ದವನು ಭಗವಂತ. ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಿ ತಥೋ ಭವತಿ ಭಾರತ. ನನ್ನ ಪ್ರಕೃತಿ ಬ್ರಹ್ಮ ಗುಣಗಳಿಂದ, ಅನೇಕ ಅನಂತ ಗುಣಗಳಿಂದ ಯುಕ್ತಳಾಗಿರ್ತಕ್ಕಂತಹ ಸೃಷ್ಟಿಗೆ ನನ್ನಿಂದ ಸೃಷ್ಟಿ ಮಾಡಲಿಕ್ಕೆ ಕಾರಣಳು ಮಹಾಲಕ್ಷ್ಮೀ ದೇವಿ. ಅವಳಲ್ಲಿ ನಾನು ಗರ್ಭಧಾರಣೆ ಮಾಡಿಸ್ತೇನೆ, ಅಂದರೆ ಅವಳಿಗೆ ಸೃಷ್ಟಿ ಮಾಡಲಿಕ್ಕೆ ಪ್ರೇರಣೆ ಮಾಡ್ತೇನೆ. ಪರಮಾತ್ಮ ನಮ್ಮಂತೆ ಲೌಕಿಕವಾದ ವ್ಯವಹಾರ ಮಾಡೋದಿಲ್ಲ. ಆ ನನ್ನ ಪ್ರೇರಣೆಯಿಂದಲೇ ಮಹಾಲಕ್ಷ್ಮಿಯನ್ನು ನಿಮಿತ್ತ ಮಾಡಿಕೊಂಡು ಸಂಭವ ಸರ್ವಭೂತಾನಿ ತಥೋ ಭವತಿ ಭಾರತ, ಸಂಪೂರ್ಣ ಜಗತ್ತಿನ, ಚರಾಚರ ಜಗತ್ತಿನ ಸೃಷ್ಟಿಯಾಗ್ತದೆ ಆ ಮಹಾಲಕ್ಷ್ಮಿ ಮುಖಾಂತರ. ದ್ವಾದಶ ಸ್ತೋತ್ರದಲ್ಲಿಯೂ ಕೂಡ ಆಚಾರ್ಯರು ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾ ಯಸ್ಯ ಅಪಂಗಲವ ಮಾತ್ರತ ಊರ್ಜಿತಾಶಾಃ ಶ್ರೀಹಿ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಯಾವಳ ಭ್ರುಕುಟಿ ಕಟಾಕ್ಷದ ಒಂದು ಸೂಚನೆಯಿಂದ ಜಗತ್ತಿನಲ್ಲಿ ಜಗತ್ತಿನ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂಧ ಮೋಕ್ಷ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕೆಲಸವನ್ನು ಕೇವಲ ತನ್ನ ಹುಬ್ಬಿನ ಸೂಚನೆಯಿಂದಲೇ ಮಾಡುತ್ತಾ ಸಾಮರ್ಥ್ಯವುಳ್ಳವಳು ಮಹಾಲಕ್ಷ್ಮೀ ದೇವಿ. ಅವಳನ್ನು ನಿಮಿತ್ತ ಮಾಡಿಕೊಂಡು ನಾನು ಜಗತ್ತಿನಲ್ಲಿ ವಿಶಾಲವಾದ ಜಗತ್ತನ್ನು, ಚರಾಚರ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ. ಅಥರ್ವಣ ಉಪನಿಷತ್ತು ಯಾವುದಕ್ಕೆ ಮುಂಡಕೋಪನಿಷತ್ತು ಅಂತೇಳಿ ಕರೀತಾರೆ. ಆ ಮುಂಡಕೋಪನಿಷತ್ತಿನಲ್ಲಿ ಉಪನಿಷತ್ತು ಹೇಳ್ತದೆ, ಯಥೋರ್ಣ ನಾವಿಸೃಜತೆ ಗೃಹ್ಣತೆ ಚ. ಹೇಗೆ ಜೇಡರ ಹುಳ ತನ್ನ ಹೊಟ್ಟೆಯಲ್ಲಿದ್ದ ವಿಶಿಷ್ಟ ರಸದಿಂದ ಜೇಡರ ಬಲೆಯನ್ನು ತಯಾರು ಮಾಡ್ತದೆ, ಯಾವಾಗ ಬೇಡ ಅನ್ನಿಸ್ತದೆ ನುಂಗಿ ಆಗ್ತದೆ. ಹಾಗೆ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿದ್ದದೆಲ್ಲ ಸೃಷ್ಟಿಯನ್ನು ಹೊರಗಿಡ್ತಾನೆ, ಸೃಷ್ಟಿ ಮಾಡಿಸ್ತಾನೆ. ಯಾವಾಗ ಪ್ರಳಯ ಕಾಲ ಬರ್ತದೆ ಅದನ್ನು ತನ್ನ ಸ್ವತಃ ಒಳಗೆ ಇಟ್ಕೊಳ್ತಾನೆ. ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಔಷಧೇ ಸಂಭವಂತಿ. ಹೇಗೆ ಭೂಮಿಯಲ್ಲಿ ಬಿತ್ತಿದ ಬೆಳೆ ಅಭಿವ್ಯಕ್ತವಾಗಬೇಕು ಹೊರಗೆ, ಹಾಗೆ ಮನುಷ್ಯನಿಗೆ ಗೊತ್ತಾಗದೆ ಕೂದಲು ಬೆಳಿತೇವೆ, ಉಗುರು ಬೆಳೆಯುತ್ತೇವೆ, ಅದು ನೋಡ್ಲಿಕ್ಕೆ ಜಡ. ಹಾಗೆ ಅಕ್ಷರಾತ್ ವಿನಾಶರಹಿತನಾಗಿರ್ತಕ್ಕಂಥ ಭಗವಂತನಿಂದ ಈ ಸಂಪೂರ್ಣ ಜಗತ್ತು ಸೃಷ್ಟಿಯಾಗ್ತದೆ. ಸೃಷ್ಟಿ ಮಾಡೋನಿದೆ ಅಂತಂದಮೇಲೆ ಕೊಡೋನು ಅವನೇ. ಯಾಕೆ ಸೃಷ್ಟಿಯ ಭೋಗ ನಾವು ಮಾಡ್ತಾ ಇದ್ದೇವಲ್ಲ, ಬಾಯಾರಿಕೆ ಆದ ನೀರು ಸಿಗ್ತಾ ಇದೆ, ಹಸಿವೆ ಆದಾಗ ಊಟ ಸಿಗ್ತಾ ಇದೆ, ದಣಿದಾಗ ನಿದ್ದೆ ಸಿಗ್ತಾ ಇದೆ. ಇದನ್ನು ಅವನೇ ಕೊಟ್ಟವನಲ್ಲ. ಯಾವ ಮಿನಿಸ್ಟರ್ ಕೊಡ್ತಾನೆ ಇದನ್ನ? ಕೊಡೋದಿಲ್ಲಲ್ಲ. ಇದೇ ಭಗವಂತನ ವೈಶಿಷ್ಟ್ಯ.
ಅಷ್ಟೇ ಅಲ್ಲ, ಸಮ್ಯಕ್ ಜಗತ್ ಭವಃ ಭವತಿ ಅಸ್ಮಾತ್ ಅಂತ ವಿದ್ವಾಂಸರು ಹೇಳ್ತಾರೆ. ಈ ಸೃಷ್ಟಿ ಕಚ್ಚಾ ಸೃಷ್ಟಿ ಅಲ್ಲ, ದೋಷಪೂರ್ಣ ಸೃಷ್ಟಿ ಅಲ್ಲ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ ಸೃಷ್ಟಿ, ಪರಿಪೂರ್ಣ ಸೃಷ್ಟಿ. ಆಯ್ತಪ್ಪ, ಯಾವುದೋ ಒಂದು ಸರ್ತಿಗೆ ಮಾಡಿದ, ಮುಂದೆ ಎಲ್ಲ ಪ್ರತಿ ಸಲ ಸೃಷ್ಟಿ ಮಾಡೋ ನೀವನೇ. ಸೃಷ್ಟಿ ಸ್ಥಿತಿ ಲಯ ಲಯ ಮಾಡ್ತಾನೆ, ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿರನಂತ ಗುಣ ಪರಮಃ. ಪರಮಾತ್ಮ ಅನಂತ ಗುಣವುಳ್ಳವನು. ಇಂಥ ಚಿತ್ರ ವಿಚಿತ್ರವಾದ ಜಗತ್ತನ್ನು ಬಹುಧಾ ಕಾರಣಾತ್ ಎಷ್ಟು ಸಲ ಪ್ರಳಯ ಆಗ್ತಾ ಎಷ್ಟು ಸಲ ಹೊಸದಾಗಿ ಮಾಡ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಮಯಿ ಪ್ರೋತಮಿದಂ ಸರ್ವಂ ಸೂತ್ರೇ ಮಣಿಗಣ ಇವ. ವಿಷಕಲಿತವಾದ ಹರಡಿದ ಈ ಸಂಪೂರ್ಣ ವಿಶ್ವ, ಚರಾಚರ ವಿಶ್ವವನ್ನು ನಾನೇ ಒಂದು ದಾರದಲ್ಲಿ ಪೋಣಿಸಿದ್ದೇನೆ, ಒಂದಕ್ಕೊಂದು ಸಂಬಂಧ ಉಂಟಾಗಿ ಮಾಡಿದ್ದೇನೆ. ದೇಹ ಹುಟ್ಟಿದೆ, ಗರ್ಭದಲ್ಲಿ ಬೆಳೀತಾ ಇದೆ, ಅಲ್ಲಿ ಒಯ್ದು ಜೀವನನ್ನು ಇಡುವನು ನಾನೇ. ಯಾವ ತಂದೆ ಆದರೂ ಅಂಗಡಿಯಿಂದ ಜೀವನ ತಂದು ಸೇರಿಸ್ತಾರೆ ಹೊಟ್ಟೆಯಲ್ಲಿ? ಇಲ್ಲಲ್ಲ. ಅಷ್ಟೇ ಅಲ್ಲ, ಸಂಭವ ಅಂತಕೊಂಡ್ರೆ ಅಭಿವೃದ್ಧಿ ಅಂತ ಅರ್ಥ. ಭವೋ ವೃದ್ಧಿ ಸಮುದ್ದಿಷ್ಟ ಅಂತ ಶಬ್ದ ನಿರ್ಣಯ ಅಂತನ್ನೋ ಗ್ರಂಥದ ಉದಾಹರಣೆಯನ್ನು ಭಾಗವತ್ ಆತ್ಮನಿರ್ಣಯದಲ್ಲಿ ಆಚಾರ್ಯ ಕೊಟ್ಟು ತೋರಿಸಿದ್ದಾರೆ. ಸಂಭವ ಅಂದರೆ ಅಭಿವೃದ್ಧಿ. ಪರಮಾತ್ಮನಿಂದಲೇ ಈ ಜಗತ್ತಿನ ಅಭಿವೃದ್ಧಿ ಆಗ್ತದೆ. ಆದ್ದರಿಂದ ಭಗವಂತನಿಗೆ ಸಂಭವ ಸಂಭವ ಅಂತ ಕೊಂಡಂತ ಹೆಸರು. ಸಂಭವತಿ ಪ್ರಾದುರ್ಭವತಿ ಇದೆ ಸಂಭವ. ಇಲ್ಲಿ ಒಂದು ಯಥೋ ಊರ್ಣನಾಭಿ, ಜೇಡರ ಹುಳ ತನ್ನ ಹೊಟ್ಟೆಯ ರಸದಿಂದ ಜೇಡುಬಲೆ ಕಟ್ತದೆ ಅಂತ ಹೇಳ್ತದೆ. ಅಲ್ಲಿ ತನ್ನ ಶರೀರದಲ್ಲಿರ್ತಕ್ಕಂಥ ಪದಾರ್ಥವನ್ನೇ ಹೊರಗೆ ತೆಗಿತದೆ. ವಿಕೃತಿ ಇದೆ. ಅಲ್ಲಿ ಸ್ವಲ್ಪ ಭಾಗ ಉಪಾದಾನ ಕಾರಣತ್ವ ಕೂಡ ಇದೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಯಾವಾಗಲೂ ನಿಮಿತ್ತ ಕಾರಣ ಮಾತ್ರ. ಅವನು ಜಗತ್ ರೂಪದಿಂದ ವಿಕೃತಿಯನ್ನು ಹೊಂದೋದಿಲ್ಲ. ಸರ್ವಂ ಕಲ್ಮಿದಂ ಬ್ರಹ್ಮ ಅನ್ನುವ ವೇದ ವಾಕ್ಯವನ್ನು ಇಟ್ಟುಕೊಂಡು ಜನರು ಕನ್ಫ್ಯೂಷನ್ ಮಾಡ್ತಾರೆ. ಪರಮಾತ್ಮನೇ ಕಲ್ಲು ಮಣ್ಣಾಗಿ ಹುಟ್ಟುತ್ತಾನೆ ಅಂತೇಳಿ ಇಲ್ಲ, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಹುಟ್ಟುವುದಿಲ್ಲ. ಇನ್ನು ಪರಮಾತ್ಮನಿಗೆ ಹುಟ್ಟು ಅಂತ ತಿಳ್ಕೊಂಡಂತಂದ್ರೆ ಪ್ರಾದುರ್ಭಾವ. ಅಷ್ಟೇ ಅಲ್ಲ, ಪರಮಾತ್ಮ ಸೃಷ್ಟಿ ಮಾಡಬೇಕಾಗಿದ್ದರೆ ಜಡ ಪ್ರಕೃತಿಯ ಇಂದ ವಿಕೃತವಾಗಿರತಕ್ಕಂಥ ತತ್ವಗಳನ್ನು ತೆಗೆದುಕೊಂಡು ಈ ಸೃಷ್ಟಿಯನ್ನು ಮಾಡ್ತಾನೆ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಆದರೆ ಪರಮಾತ್ಮ ಮಾತ್ರ ಅವನಿಗೆ ಪ್ರಾದುರ್ಭಾವ ಇಲ್ಲ, ಶುಕ್ಲಶೋಣಿತ ಸಂಪರ್ಕ ಇಲ್ಲ, ಗರ್ಭವಾಸ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾರಣನೂ ಅವನಿಗಿಲ್ಲ, ನಿಮಿತ್ತ ಕಾರಣನೂ ಇಲ್ಲ, ಯಾವ ಕಾರಣನೂ ಪರಮಾತ್ಮನಿಗಿಲ್ಲ. ಹೇಗೆ ಸ್ಪಷ್ಟ ಅವನೇ ಹೇಳಿದ್ದಾನೆ, ಪ್ರಕೃತಿಂ ತ್ವಾಂ ಸಮಾಧಾಯ ಸಂಭವಾಮ್ಯಾತ್ಮಮಾಯ ಅಂತ ತಿಳ್ಕೊಂಡಂತೇಳಿ. ಇವನ ಸೃಷ್ಟಿ ಅಪೂರ್ಣವಲ್ಲ, ಪರಿಪೂರ್ಣ. ಹೋಗ್ಲಪ್ಪ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ನಮ್ಮಲ್ಲೂ ಇದ್ದಾನಲ್ಲ, ನಿಮ್ಮಲ್ಲೂ ಇದ್ದಾನಲ್ಲ. ನಮ್ಮಲ್ಲಿ
ಗುಣಗಳು ಇವೆ, ದೋಷಗಳು ಇವೆ. ನಮ್ಮಲ್ಲಿ ಪುಣ್ಯ ಕಾರ್ಯಗಳಿವೆ, ಪದ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೇವೆ. ಅಂತರ್ಯಾಮಿಯಾದ ಪರಮಾತ್ಮ ಮಂಗಲಕರವಾದ ಸುಖಮಯವಾದ ಸ್ವಾಕ್ಯ ರಸವನ್ನು ಮಾತ್ರ ನಮ್ಮ ಹೃದಯದಲ್ಲಿದ್ದು ಸ್ವೀಕಾರ ಮಾಡ್ತಾನೆ. ವಿಕೃತವಾದದ್ದನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಪುಂಕ್ತೆ ಹರೀಶ್ ಶುಭಾನ್ ಭೋಗಾನ್ ಅಂತಿಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ತಾನು ಅವತರಿಸಿ ಸಂಪೂರ್ಣ ಸೃಷ್ಟಿಗೆ ತಾನು ನಿಮಿತ್ತ ಕಾರಣನಾಗಿ ಎಲ್ಲರಿಗೂ ಆಶ್ರಯದಾತನಾಗಿರ್ತಕ್ಕಂಥ ಶ್ರೀಹರಿ, ನಿನಗೆ ನಮಸ್ಕಾರ ಅಂತ ಹೇಳ್ಕೊಂಡಂತನ್ನುವ ಮಾತನ್ನು ಅನೇಕ ಗ್ರಂಥಗಳು ಈ ಮಾತನ್ನು ಹೇಳಿವೆ. ಆದ್ದರಿಂದ ಭಗವಂತನಿಗೆ ಸಂಭವ ಸಂಭವ ಅಂತ ಹೇಳ್ಕೊಂಡಂತ ಹೇಳಿಸ್ತಾರೆ. ಏನೋ ನಾವು ಮಕ್ಕಳಿಗೆ ಹೆಸರಿಟ್ಟಾಗಿ ಇಟ್ಟದ್ದಲ್ಲ, ನಿಜವಾಗಿರ್ತಕ್ಕಂಥ ಸೃಷ್ಟಿ, ಸತ್ಯವಾದ ಸೃಷ್ಟಿಯನ್ನು ಮಾಡ್ತಾನೆ ಅನ್ನುವ ಮಾತನ್ನು ಉಪನಿಷತ್ತು ನಮಗೆ ಹೇಳಿಕೊಡ್ತದೆ. ಇಂಥ ಪರಮಾತ್ಮ ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ ಅಂತಕೊಂಡಂತನ್ನುವ ವೇದ ಮಂತ್ರ, ಅದಕ್ಕೆ ಅನುಗುಣವಾದ ಭಾಷ್ಯ ಈ ಪರಮಾತ್ಮನ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಮರ್ಥವಾಗ್ತದೆ. ಇಲ್ಲಿವರೆಗೂ ಸಂಭವಾಯ ನಮಃ ಅಂತಕೊಂಡಂತ ವಿವರಣೆ ಆಯಿತು. ನಮ್ಮಲ್ಲಿ ಅಧಿಕ ಮಾಸ ಪೂರ್ತಿ ನಾವು ದಿನಾಲು ಬೃಹತಿ ಸಹಸ್ರ ಹೋಮ ಮಾಡ್ತಾ ಇದ್ದೇವೆ. ಅನುಕೂಲ ಮಾಡಿಕೊಂಡು ತಪ್ಪದೇ ಬನ್ನಿ, ಭಾಗವಹಿಸಿ ಪುಣ್ಯ ಭಾಗ್ಯಗಳಾಗಿ ಬನ್ನಿ. ಕರಿತಾ ಇದ್ದೇನೆ ಅಂದಾಕ್ಷಣಕ್ಕೇನೆ ಸೇವೆ ಮಾಡಿಸಬೇಕು ಅಂತನೂ ಯಾವ ನಿಯಮವೂ ಇಲ್ಲ. ಆದರೆ ಬನ್ನಿ ಪುಣ್ಯ ಗಳಿಸಿ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ನಮ್ಮ ಆಮಂತ್ರಣ. ಇನ್ನು 15 ದಿವಸ ಇದೆ, ಅವಕಾಶ ಮಾಡಿಕೊಂಡು ದೂರದ ಊರಿನಿಂದದ್ದವರು ಬನ್ನಿ. ಬಂದು ಬೆಂಗಳೂರಿನಿಂದ ಕೆಲವು ಬಂದು ಹೋಗಿದ್ದಾರೆ, ಹೈದರಾಬಾದ್ನಿಂದ ಬಂದು ಹೋಗಿದ್ದಾರೆ, ಪೂನಾದಿಂದ ಬಂದಿದ್ದಾರೆ, ಬೇರೆ ಬೇರೆ ದೂರದ ಊರಿನಿಂದ ಬಂದು ಒಂದಿನ 2 ದಿವಸ ಇದರಲ್ಲಿ ಭಾಗವಹಿಸಿ ಪುಣ್ಯ ಭಾಗ್ಯಗಳಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಂಬೈಯಲ್ಲಿರ್ತಕ್ಕಂಥ ಜನರಿಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ, ತಪ್ಪದೇ ಬನ್ನಿ. ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿದೆ. ಈಗಾಗಲೇ 40 ನಿಮಿಷ ಆಗ್ತಾ ಬಂದಿದೆ. ಹೋಮವು ಕೂಡ ಆರಂಭವಾಗಿದೆ. ಆ ಕಾರ್ಯದಲ್ಲಿ ನಾವು ಮುಂದುವರಿಸೋಣ. ಇವತ್ತಿಗೆ ಇಷ್ಟೇ. ನಾಳಿನ ದಿವಸ ಮುಂದಿನ ಹೆಚ್ಚಿನ ಭಾಗವನ್ನು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ ಸಂಭವಾಯ ನಮಃ. ಇಂಥ ಸಂಭವನಾಗಿರ್ತಕ್ಕಂಥ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.